ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಇವಾಗ ಮನೇಲೇ ಇದ್ದೀನಿ. 1 ತಿಂಗಳ ರಜೆ. ಈ ಕೋಳಿ ಒಂದು ಎಂಥದನ್ನು ಸಹ ಮಾತಾಡಲಿಕ್ಕೆ ಬಿಡುವುದಿಲ್ಲ ಮಾರೆ. ಯಾವಾಗ ನೋಡಿದ್ರೆ ಅಷ್ಟೇ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋ ಕಾಕ ಅಂತ ಶುರು ಮಾಡ್ತದೆ. ಇವತ್ತು ನಾನು ಇಲ್ಲಿಗೆ ಹೋಗಿದ್ದೆ, ಉಜಿರೆಗೆ ಹೋಗಿದ್ದೆ. ನಮ್ಮದು ಕಂಪ್ಯೂಟರ್ ಕೋರ್ಸ್ದು ಸರ್ಟಿಫಿಕೇಟ್ ತೊಗೊಳ್ಳಿಕ್ಕೆ. ನಮ್ಮದು ಕಂಪ್ಯೂಟರ್ ಕೋರ್ಸ್ ಆಗಿ 4 ತಿಂಗಳಾಯಿತು. ನಾನು ಇವತ್ತು ಸರ್ಟಿಫಿಕೇಟ್ ತಗೊಂಡದ್ದು. ಎಂತ ಕಿರಿಕಿರಿ ಮಾರೆ, ಹುಚ್ಚ. ಅದು ಅವತ್ತೇ ಕರೆದಿದ್ರು, ಸರ್ಟಿಫಿಕೇಟ್ ಬರಲಿಕ್ಕೆ ಒಂದು 10-1 ತಿಂಗಳು ಬೇಕು ಅಂತ ಹೇಳಿದರು. ಅವತ್ತೇ ಮೆಸೇಜ್ ಮಾಡಿದ್ದಾರೆ, ಬಂದ ದಿನವೇ ಮೆಸೇಜ್ ಮಾಡಿದ್ದಾರೆ. ಅದಾದಮೇಲೆ ಓಕೆ ಬರ್ತೇವೆ ಅಂತ ಹೇಳಿದ್ವಿ. ನೆಕ್ಸ್ಟ್ ವಾಪಸ್ 1 ತಿಂಗಳಿಗಿಂತ ಮುಂಚೆ ಮ್ಯಾಮ್ ಮೆಸೇಜ್ ಮಾಡಿದರು, ಬನ್ನಿ ಕಲೆಕ್ಟ್ ಮಾಡಿ ಅಂತ. ನಾನು ಬರ್ತೇನೆ ಹೇಳಿದ್ದೆ. ನನಗೆ ಇವಾಗ ನಾನು ಮ್ಯಾಂಗ್ಳೂರಲ್ಲಿದ್ದೇನೆ, ಫ್ರೀ ಆದಾಗ ಬರ್ತೇನೆ ಅಂತ. ಹಾಗೆ ಈಗ ಹೇಗೂ ಮನೇಲಿದ್ದೇನಲ್ಲ, ಹಾಗೆ ಮತ್ತೆ ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಹೋಗಿ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಈಗ ಇಲ್ಲಿ ಮನೇಲಿ ಇದ್ದೀನಿ ನೋಡಿ, ಎಂಥ ಕೆಲಸ ಎಲ್ಲ ಕೂತ್ಕೊಂಡಿದ್ದೇನೆ. ಈಗ ಅಲ್ಲಿ ಪೊಮೊಗ್ರಾನೇಟ್ ಉಂಟು, ಅದನ್ನು ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆ ಫ್ರೂಟ್ ಕೂಡ ಅದನ್ನು ತಿಂದು ಒಂಥರ ಜಿಗುಪ್ಸೆ ಬಂದಿದೆ. ಫ್ರೂಟ್ಸ್ ಮೇಲೆ ಜಿಗುಪ್ಸೆ ಬಂದಿದೆ, ಪಪ್ಪಾಯಿ ಅಂತೆ ಅಂತಿದ್ದೆಲ್ಲ. ಈಗೀಗ ಇದನ್ನು ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನನ್ನೊಟ್ಟಿಗೆ ನೀವು ಸಹ ಬನ್ನಿ, ನಾವು ಜ್ಯೂಸ್ ಮಾಡುವ. ನಾನು ಇದುವರೆಗೂ ಪೊಮೊಗ್ರಾನೇಟ್ ಜ್ಯೂಸ್ ಮಾಡಿದ್ದೇ ಇಲ್ಲ. ಮೊಸಂಬಿ ಮಾಡಿದ್ದೇನೆ, ಆರೆಂಜ್ ಮಾಡಿದ್ದೇನೆ. ಮೊನ್ನೆ ನಾನು ಹುಷಾರಿಲ್ಲದಾಗ ಆ್ಯಪಲ್ ಜ್ಯೂಸ್ ಕೂಡ ಮಾಡಿ ತಂದಿಲ್ಲ ತಂಗಿ. ಆಮೇಲೆ ಎಳ್ಳು ಜ್ಯೂಸ್ ಮಾಡಿದ್ದೀನಿ, ಕರ್ಬೂಜ ಮಾಡಿದ್ದೀನಿ, ಫ್ರೂಟ್ ಜ್ಯೂಸ್ ಮಾಡಿದ್ದೀನಿ. ಆದರೆ ಪೊಮೊಗ್ರಾನೇಟ್ ನಾನು ಇವತ್ತೇ ಟ್ರೈ ಮಾಡಿ, ಅಲ್ಲಿಂದ ಇದ್ದರೂ ಸಿಕ್ಕಿತಾ, ಅದಕ್ಕೆ ಮತ್ತೆ ಬಾಯರಿ ಕೂಡ ಆಗ್ತಿತ್ತು. ಪೊಮೊಗ್ರಾನೇಟ್ ಮಾಡಿ ಕುಡಿಯುವ ಅಂತೇಳಿ ಪೊಮೊಗ್ರಾನೇಟ್ ಜ್ಯೂಸ್ ಮಾಡುವ ಈಗ. ಓಕೆ, ಬೆಳೆ ಗಾಯ್ಸ್, ಬೆಳೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನೀವು ಸಹ ಬಂದ್ರಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ನಾ ಈಗ ಸುಮ್ಮನೆ ಎಂತಗೆ ನಿಮಗೆ ಅದೆಲ್ಲ. ನಿಲ್ಲಿ ಅಣ್ಣ, ನೋಡಿಲಿ ಪೊಮೊಗ್ರಾನೇಟ್ ಜ್ಯೂಸ್ ಮಾಡುವ, ಕುಡೀರಿ, ನಾನು ಮಾಡಿ ಕೊಡ್ತೇನೆ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಗೊತ್ತು ನನ್ನ ವ್ಯಾಲ್ಯೂ. ಅಜ್ಜಿ ಬಂದು ಯಾರು ಕರ್ಕೊಂಡು ಅಲ್ಲ ಅಷ್ಟೆಲ್ಲ ಬೇಡ. ನಂಗೆ ಗೊತ್ತುಂಟು, ಆದ್ರೆ ಮಾಡುದಿಲ್ಲ ಅಷ್ಟೇ. ಬಾಯ್ಲೆಂತ ನೀವು ನೋಡಿದ್ರ ಮೊನ್ನೆ? ತೆಗಿತೀನಿ ಇರಿ ಅಣ್ಣ. ಅಲ್ಲ ಬಾಯಲ್ಲಿ ಉಂಟಲ್ಲ, ಅವ್ರದ್ದು ಬಾಯಲ್ಲಿ ಉಂಟಲ್ಲ. ಇದು ನಾನು ಹೇಳ್ದೆ ತೆಗಿತೀನಿ ಅಂತ. ಮೊನ್ನೆದು ವ್ಲಾಗ್ ನೋಡಿದ್ರ? ಬನ್ನಿ. ಹಾ, ನಿಮ್ದು ನೀವು ಅತ್ತಿಗೆ ಕೊರ್ಲೆ ಅತ್ತಿಗೆ. ಹಾ, ಅವ್ರ ಹತ್ರ ನೀವು ನೋಡಿಲ್ಲ, ನಂಗೆ ಗೊತ್ತುಂಟು, ನೀವು ನೋಡಿಲ್ಲ. ನಿತಿನ ನಂದು ಬರ್ತಡೇದು ಎಂತದ ಕೇಳಿದ್ರಲ್ಲ, ಹೇಳ್ಬೇಕು ವ್ಲಾಗ್. ಮೊನ್ನೆದು. ಹಾ ಆಯ್ತು. ಅದೇ ಆದ್ರೆ ನೋಡುದಿಲ್ಲ ವಿಡಿಯೋಸ್ ಅಷ್ಟೇ ಅಲ್ಲ, ನಿಮ್ಮಂತವ್ರು ಇರೋದಕ್ಕೇನೆ ನಂದು ಮುಂದೆ ಹೋಗುದಿಲ್ಲ. ಆಯ್ತು, ಇಲ್ಲ ನಡ ಒಮ್ಮೆ ಸರಿ ಮುಖ ತೋರಿಸು. ನಿಲ್ಲಿ ನಮ್ಗೆ ಕಂಪೇರ್ ಮಾಡ್ಲಿಕ್ಕೆ ನಂಗೆ ಕಂಪೇರ್ ಮಾಡ್ಲಿಕ್ಕೆ ಹೀರೋಗಳು ಸಿಕ್ತಿಲ್ಲ ನಿಮಗೆ. ಆಯ್ತು, ಕೂರ ಕೂರ ಕೂರ. ಊಟ ಮಾಡಿದ್ರಾ? ಊಟ ಆಯ್ತಾ? ಮೀನು. ಓಕೆ, ಟೇಕ್ ಕೇರ್, ಬಾಯ್. ಪೊಮೊಗ್ರಾನೇಟ್ ಜ್ಯೂಸ್ ಕುಡಿಲಿಲ್ಲ ಆದ್ರೆ ಸರ್. ಬಾಯ್. ಆಯ್ತಾಯ್ತಾಯ್ತು. ಇಲ್ಲೆಲ್ಲ ನುಗ್ಗಿದೆ ಅಂತ ಗೊತ್ತಾಗೋದಿಲ್ಲ. ಚಿಂಚಿಕ ಚಿಂಗ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅಜ್ಜಿ ಮನೆಗಿರುವಾಗ ಉಂಟಲ್ಲ, ನಂದು ಅತ್ತೆ ಮಗ ಒಮ್ಮೆ ಮಾಡಿದ್ದ. ಅತ್ತೆ ಮಗ ಅಲ್ಲಿ ಇದನ್ನು ಅತ್ತೆ ಮಾಡಿದ್ದು. ಅವನು ಜಾಸ್ತಿ ಆರೆಂಜ್ ಏನಾದ್ರು, ಅಜ್ಜ ಉಂಟಲ್ಲ ಸಂತೆಗೆ ಹೋಗಿದ್ದ ಟೈಮಲ್ಲಿ ಆರೆಂಜ್ ತರ್ತಾ ಇದ್ರು.
ಆಗ ಹುಳಿ ಏನಾದರೂ ಇಡ್ತಿದ್ರೆ ಅವನು ಅದನ್ನು ರಪ್ಪ ಜ್ಯೂಸ್ ಮಾಡ್ತಿದ್ದ. ಅವನಿಗೆ ಎಷ್ಟನೇಪ್ಪ 3ನೇ ಕ್ಲಾಸೋ 4ನೇ ಕ್ಲಾಸ್ ಏನೋ ಇದ್ದು. ಟಪಕ್ಕ ಅಮ್ಮ ನಾನು ಜ್ಯೂಸ್ ಮಾಡ್ತೇನೆ ಅಂತ ಹೇಳೋದು. ಜ್ಯೂಸ್ ಮಾಡಲಿಕ್ಕೆ ಎಂತ ಆಗಲಿಕ್ಕಿತ್ತು, ಅದನ್ನು ತೆಗೆದು ಮಿಕ್ಸಿಗೆ ಹಾಕೋದು, ಆಮೇಲೆ ಸಕ್ಕರೆ ಹಾಕೋದು ಮಾಡೋದು. ನಾನು ಮತ್ತು ಎಳ್ಳು ಜ್ಯೂಸ್ ಅಂತ ಕುಡಿಲಿಕ್ಕೆ ಶುರು ಮಾಡಿದ್ದೆ ಅಲ್ಲಿ. ಮನೇಲಿರುವಾಗ ಎಳ್ಳು ಜ್ಯೂಸ್ ಕುಡಿತಾನೇ ಇರಲಿಲ್ಲ. ಹೇಟೆಸ್ಟ್ ನನಗೆ ಎಳ್ಳು ಅಂತ ಹೇಳಿದರೆ ಹೇಟೆಸ್ಟ್. ಅಜ್ಜಿ ಮನೆಗೆ ಹೋಗಿದ್ಮೇಲೆ ಅತ್ತೆ ಕಲಿಸಿದ್ದು, ಎಳ್ಳು ಜ್ಯೂಸ್ ಕುಡಿ, ರುಚಿ ನೋಡು ನೀನು ಅಂತ. ಅಜ್ಜಿ ಫೋನು, ಅತ್ತೆ. ಹಲೋ, ಹಾಗೆ ಅಲ್ಲಿ ಮತ್ತೆ ನಾನು ಎಳ್ಳು ಜ್ಯೂಸ್ ಕುಡಿಲಿಕ್ಕೆ ಶುರು ಮಾಡಿದ್ನಾ. ಅದಾದಮೇಲೆ ನನ್ನ ಮನೇಲಿ ವಾಪಸ್ ಈ ಕೊರೋನಾ ಎಲ್ಲ ಕಳೆದು ಬಂದಾದ್ಮೇಲೆ ನನ್ನ ಮನೇಲಿ ಮಾಡಲಿಕ್ಕೆ ಶುರು ಮಾಡಿದೆ, ಎಳ್ಳು ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ಬಟ್ ನಮ್ಮಲ್ಲಿ ಅವಾಗ ಫ್ರಿಡ್ಜ್ ಇರಲಿಲ್ಲ. ಅಜ್ಜಿ ಮನೇಲಿ ಫ್ರಿಡ್ಜ್ ಇರ್ತಿತ್ತು, ಅದೊಂದು ಸ್ವಲ್ಪ ಕೋಲ್ಡ್ ಆದಾಗ ಒಂಥರ ಟೇಸ್ಟೇ ಚೇಂಜ್ ಮಾರೆ, ಅದೊಂಥರ ರುಚಿ ಆಗ್ತಿತ್ತು. ಇಲ್ಲಿ ಫ್ರಿಡ್ಜ್ ಇರ್ತಿರ್ಲಿಲ್ಲ. ಬಟ್ ಆದರೂ ನಾವು ಹಾಗೆ ಮಾಡಿ ನಾವು ಕಲ್ಲಲ್ಲಿ ಕಡ್ದು ಕುಡಿತಿದ್ವಿ, ಮಿಕ್ಸಿಯಲ್ಲ ಕಲ್ಲಲ್ಲಿ ಕಡಿತಿದ್ರು ಅಮ್ಮ, ಒಂಥರ ರುಚಿ ಆಗ್ತಿತ್ತು. ಮತ್ತು ಫ್ರಿಡ್ಜ್ ತಗೊಂಡ್ವಿ. ಇವಾಗ ಸ್ವಲ್ಪ ಕೋಲ್ಡ್ ಆದಮೇಲೆ ಕುಡಿಯೋದು, ಒಂಥರ ರುಚಿ ಆಗ್ತಿತ್ತು. ಜಸ್ಟ್ ನಮಗೆ ನೋಡಿ ಇಷ್ಟು ಇವಾಗ ಪೊಮೊಗ್ರಾನೇಟು, ಇದು ದಾಳಿಂಬೆ ಉಂಟು, ಇಂಗ್ಲೀಷಲ್ಲಿ ಎಂತಕ್ಕೆ ಅಲ್ವಾ, ಅದು ಬಂದದಾಯ್ತಾ, ನಾನು ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡೋದಿಲ್ಲ. ಇದು ಇಷ್ಟು ದಾಳಿಂಬೆ ಉಂಟು, ಇನ್ನು ನಾವು ಇದು ಜ್ಯೂಸ್ ಮಾಡುವ ಬನ್ನಿ. ಜ್ಯೂಸ್ ನೋಡಿ ರೆಡಿಯಾಗಿದೆ. ನಾನು ಜಸ್ಟ್ ಇದಕ್ಕೆ ಹಾಲಿಗೆ ಹಾಕಿದ್ದು ಮಿಕ್ಸ್ ಮಾಡಿದಷ್ಟೇ. ಎರಡೆರಡು ಕಲರ್ ನೋಡಿ, ಲ್ಯಾವೆಂಡರ್ ಫ್ಲವರ್, ಜಿಂಗ್ ಚಕ್ಕ ಜಿಂಗ್. ಚೀಪೆ ಕಮ್ಮಿ ಆಯಿತು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡ್ತೇನೆ. ಯಾಕಂದರೆ ನನಗೆ ಜಾಸ್ತಿ ಕೋಲ್ಡ್ ಕುಡಿದ್ರೆ ಶೀತ ಆಗ್ತದೆ, ಕೆಮ್ಮು ಬರ್ತದೆ. ಸೊ ಇದು ಅವರು ಹೇಗೂ ಭವಿತಾ ಸಜ್ಜನಸ ಬರ್ತಾರೆ, ಅವರಿಗೆ ಚೂಚೂರು ಹಿಡ್ದು ನಾನು ಗಮ್ಮತ್ತು ಕುಡಿತು. ಜ್ಯೂಸ್ ನೋಡಿ ರೆಡಿಯಾಗಿದೆ. ನಾನು ತುಂಬ ಸ್ವೀಟ್ ಹಾಕಲಿಲ್ಲ, ಯಾಕಂದರೆ ಅಷ್ಟಿಷ್ಟ ಆಗೋದಿಲ್ಲ ತುಂಬ ಸ್ವೀಟ್ ಇದ್ದರೆ. ಹಾಗೆ ಈ ಕಲರೇ ಮತ್ತು ಚೇಂಜ್ ಕಾಣ್ತಾ ಉಂಟು, ಹೇಗುಂಟು ಗೊತ್ತಿಲ್ಲ. ನಾನು ಕುಡಿದು ನೋಡ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಲಕ್ಕೆ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಹಾಲಲ್ಲಿ ಬರ್ತುಂಟು, ಅಂದರೆ ಚೆಂದಾಗಿದೆ. ಸ್ವೀಟ್ ಕೂಡ ಓಕೆ ಅಂತ ಅನಿಸಿತು. ಅವರಿಗೆ ಸ್ವೀಟ್ ಜಾಸ್ತಿ ಬೇಕಂತ ಗೊತ್ತಿಲ್ಲ, ಅವರಿಗೆ ಇಟ್ಟಿದ್ದೇನೆ, ಬೇಕಾದರೆ ಸಕ್ಕರೆ ಹಾಕ್ಕೊಳ್ತಾರೆ, ನನಗೆ ಇದು ಸಾಕು. ನೋಡಿ, ಒಂದು ಸೈಡಿಂದ ಹಾಲು ಕುಡಿದಾಗೆ ಸಾಕ್ತದೆ, ಹಾಲು ಸಹ ಒಳ್ಳೆಯದು ಹೆಲ್ತಿಗೆ. ಒಂದು ಸೈಡಿಂದ ಪೊಮೊಗ್ರಾನೇಟ್ ತಿಂದಾಗೆ ಸಾಕ್ತದೆ. ರಗಾಳೆಲ್ಲ ಒಂದೊಂದು ಹೆಕ್ಕಿ ತಿನ್ನೋದಾಗಿಂತ ಜ್ಯೂಸ್ ಮಾಡಿ ಕುಡಿದ್ರೆ ರಗಾಳೆಲ್ಲ. ಖಾಲಿ ಆಯಿತು ಮೊನ್ನೆಯಿಂದ. ಸುರ್ಮೆಲ್ಲೇಡ ನೋಡಿ, ಇವಳು ಬರೋತ್ತಿಗೆ ತಿನ್ನಿದಂದು. ಇದೊಂದು ತಂದದ್ದು ಮೊನ್ನೆ ತಂದು ಹಾಗೆ ಉಂಟು, ವಾಪಸ್ ತಂದೆಯಲ್ಲ, ನನಗೆ ಬೇಕು ಅಂತ ಹೇಳಿದ್ದು. ಇದು ತಂದೆ, ಇದೊಂದು ನಾಯಿಗೆ ಹಾಕಿದೆ. ಆಮೇಲೆ ನಾಯಿಗೆ ಹಾಕಿದಂದರೆ ಹಾಗೆ ಅಲ್ಲ, ತಂದ ಕೂಡಲೇ ಪರಪರ ಆಯ್ತು ಅಂತ ಹೇಳಿ ನೋಡ್ಕೊಂಬಂದ, ಹಾಗೆ ಅವನಿಗೆ ಹಾಕಿದೆ. ಆಗ ನೋಡಿ 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 ಪರಪರ ಆದರೆ ನೋಡು ಬರೋದು ನೋಡಿ, ಅವನೀಗ ಸೀದಾ ಮನೆ ಒಳಗೇನೆ ಸೌಂಡ್ ಆದರೆ ಬರ್ತಾನೆ. ನೋಡಿ 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 ಮಾಡೋದು ನೋಡಿ, ಕಲ್ಲು. ಮತ್ತು ಕೇಕ್ ತಂದಿದ್ದಾಳೆ ಅವಳ್ದು. ಅಯ್ಯೋ, ಅದರಲ್ಲಿ ಒಂದು ತಿಂದಾಗಿದೆ ಜೀವನ. ಪೀಸ್ ಕೇಕ್, ಇಡೀ ಕೇಕ್ ಅಲ್ಲ. ನೋಡುವ ಗ್ಲಾಸ್ ಆಗ್ತುಂಟು, ಯಮ್ಮಿ ಯಮ್ಮಿ. ಹಾಗೆ ನೋಡಿದುಂಟಲ್ಲ, ನಾವು ಹೈಸ್ಕೂಲಲ್ಲಿರುವಾಗ ನಾನು ಇದನ್ನು ತಗೊಂಡದ್ದು 35 ರುಪೀಸಿಗೆ ಇದನ್ನು ತಗೊಂಡಿದ್ದೆ. ಇದು ಆ್ಯಕ್ಚುಲಿ ಅಪ್ಪ ಅಮ್ಮನ ಮದುವೆದ ಆಲ್ಬಮ್ಮು ಒಂದು ಇತ್ತಾಯ್ತಾ, ಅದು ಫುಲ್ಲು ಲಗಡಿ ಆಗಿತ್ತು, ಅದರಿಂದ ತೆಗೆದು ಇದಕ್ಕೆ ಹಾಕಿದ್ದು. ಇದು ನೋಡಿ ಹೇಗಿದ್ರು ಅಪ್ಪ ಅಮ್ಮ, ಅದೆಲ್ಲ ಲಗಡಿ ಆಗಿದೆ, ಇದಕ್ಕೆ ಹಾಕಿದ್ಮೇಲೆ ಸಹ ಲಗಡಿ ಆಗಿದೆ.
ಆಗಿನ ಕಾಲದ ಮದುವೆ ಸ್ಟೈಲ್ ನೋಡಿ. ಈಗಿದ್ದಕ್ಕಾಗಿದ್ದಕ್ಕೆ ಕಂಪೇರ್ ಮಾಡಿದರೆ ಎಷ್ಟು ಡಿಫ್ರೆನ್ಸ್ ಉಂಟು. ಓ ದೇವರ, ಇಲ್ಲಿ ಸೊಳ್ಳೆದು ರಾಶಿ ಉಂಟು ಹೊರಗೆ ನೋಡಿ. ಇದು ತೋರಿಸ್ತೇನೆ. ಇದು ದೇಸಿ ಸೀರೆ, ಅಂದರೆ ತಾಳಿ ಕಟ್ಟಿ ಆದಮೇಲೆ ರಿಸೆಪ್ಷನಿಗೆ ನಿಲ್ತಾರಲ್ಲ ಅದು ಸೀರೆ ನಮ್ಮದರಲ್ಲಿ. ಆಮೇಲೆ ಅಂದರೆ ಅದು ರೆಡ್ಡೇ ಹಾಕಬೇಕಾಯ್ತಾ. ಕೆಲವೊಬ್ಬರಿಗೆ ಬೇರೆ ಬೇರೆ ಕಲರ್ಸ್ ಆಗ್ತದೆ, ಕೆಲವರಿಗೆ ವೈಟೇ ಆಗಬೇಕು. ನಮ್ಮದ್ರಲ್ಲಿ ಅದು ಮೆರೂನು ರೆಡ್ ಆ ಥರ ಆ ಟೈಪಲ್ಲಿ ಆಗಬೇಕು. ಇದು ನೋಡಿ ತಾಳಿ ಕಟ್ಟಿದ್ದು. ಇದು ಎಂಗೇಜ್ಮೆಂಟ್ ಸಹ ಮದುವೆ ಸಹ ಒಂದೇ ದಿನ ಇಟ್ಟದ್ದು. ಹಾಗೆ ದಿಬ್ಬಣ ಸೀರೆ ಇದೆ, ಎಂಗೇಜ್ಮೆಂಟ್ ಸೀರೆ ಸಹ ಇದೆ. ಇದು ನೋಡಿ ಇಲ್ಲಿ, ಇದು ನಂದು ಅಜ್ಜ, ನನ್ನ ಅಪ್ಪಂದ ಅಪ್ಪ. ಅದು ಕ್ಲಾರಿಟಿ ಇಲ್ಲ ಅಷ್ಟು ಚಂದ. ಹಾಗಿನ ಸ್ಟೈಲ್ ಇದ್ದು ನೋಡಿದ್ರಲ್ಲ, ನಮ್ಮದು ಕೈಯೇ ಇಲ್ಲ ಅಷ್ಟು. ಇದು ಅವಾಗ ಅದೇ ಒಂಥರ ಚಂದ, ಆ ಥರ ಎಡಿಟಿಂಗೇ ಚಂದ ಇತ್ತು ನೋಡಿ. ನೋಡಿ ಇದು ಯಾರಂತ ನನಗೆ ನೆನಪಿಲ್ಲ, ಅಮ್ಮ ಹೇಳಿದ್ದು ಬಟ್ ನಂಗೆ ನೆನಪಿಲ್ಲ. ಇದು ಅತ್ತೆ, ಅಂದರೆ ಅಪ್ಪಂದು ತಂಗಿ. ಇದು ಮಾವ, ಇದು ಅತ್ತೆ ಮಗಳು. ಇದು ನಂದ ಅಮ್ಮ. ಇದನ್ನೇ ಅಂತೆ ಫೋಟೋ ತೋರಿಸಿದ್ದು ಹುಡುಗಿ ನೋಡಲಿಕ್ಕೆ. ಹೋ ಇಷ್ಟು ಸಪರ್ ಇದ್ರು ನಂದಮ್ಮ. ಇದು ಅಮ್ಮನ ಫ್ಯಾಮಿಲಿ. ಇದು ನಂದ ಅಣ್ಣ, ದೀಕ್ಷಿತ್ ಅಣ್ಣನ ನೋಡು, ಕಾಮಿಡಿ. ಇದೆಲ್ಲ ಇದು ನಂದು ಇದು ಭವಿತಂದು ಮತ್ತು ಅವಳ ಫ್ರೆಂಡ್ಸ್ ಇದೆಲ್ಲ ಫೋಟೋ, ಕಸಿನ್ಸ್ ಇದೆಲ್ಲ ಅದೆಲ್ಲ ಲಗಾಡಿ ಆಗಿದೆ ನೋಡಿ. ಇದು ಎಲ್ಲ ಟ್ರಶ್ ಆಗಿದೆ. ಇದರಲ್ಲಿ ಜೀವನೇ ನೋಡಿ, ಇದು ಭವಿತಂದು ನಂದು ಮುಖ ಹಾಳಾಗಿದೆ. ಜೀವನೇ ನೋಡಿ, ಕುಳ್ಳಿ ಇದ್ಲು, ಈಗ ನಮ್ಮಕ್ಕಿಂತ ಹೈಟ್ ಆಗಿದ್ದಾಳೆ. ನಾನು ವಿಡಿಯೋ ಮಾಡಿದ್ದು ಸರಿಯಾಗಿದ್ದ ಇಲ್ವಾ ಗೊತ್ತಿಲ್ಲ, ಆ ಕಡೆ ಈ ಕಡೆ ಎಲ್ಲ ಆ್ಯಂಗಲಲ್ಲಿ ತೋರಿಸ್ತಿದ್ದೇನೆ. ಇದು ಗಂಡಿನ ಮನೆಯವರು ಕೊಡೋದು ಧಾರೆ ಸೀರೆ ಮತ್ತು ದೇಸಿ ಸೀರೆ. ಇದು ಲಾಸ್ಟ್ ಹಪ್ಪಳ ತಿನ್ನಿಸೋದು ಗಾಯ್ಸ್. ಇದು ಸಣ್ಣ ದೊಡ್ಡಮ್ಮ, ಇದು ದೊಡ್ಡ ದೊಡ್ಡಪ್ಪ. ಇವರದು ಮಗ. ನನ್ನ ಅಮ್ಮಂದು ಸ್ವಂತ ಅಕ್ಕನವ್ರು ಇವರಿಬ್ಬರು. ಅಯ್ಯೋ, ಇದು ಪ್ರತಿಭಾ ಆಂಟಿ, ಅವ್ರು ಟೀಚರ್ ಇವಾಗ. ಇವರು ಅಪ್ಪಂದು ಚಿಕ್ಕಮ್ಮನ ಮಗಳು, ಅವರಿಗೆಲ್ಲ ಮದುವೆ ಆಗಿದೆ ಈಗ. ಇದು ಅಪ್ಪನ ಮಾವ. ಇದು ನೋಡಿ ನನ್ನ ಅಜ್ಜ, ಇವರೇ ಅಜ್ಜ ಅಜ್ಜಿ. ಪಪ್ಪನ ನೋಡಿ, ಪಪ್ಪನ್ನ ಪೋಸ್ ಕೊಡ್ದು. ಆವಾಗೆಲ್ಲ ಒಟ್ರಾಶಿ ಪೋಸೆ, ಹೇಗೆ ನಿಂತರೂ ಪೋಸೆ. ಇದು ನಂದು ಅಮ್ಮನ ಅಣ್ಣ. ಇದು ನನ್ನ ಅಮ್ಮಂದು ತಮ್ಮ, ಅಂದರೆ ನನ್ನ ಮಾವ. ಇವರು ಸಹ ಮಾವ, ಆದರೆ ಅಮ್ಮಂದು ಕಸಿನ್ ಆಗಬೇಕು. ಇದು ಅಮ್ಮಂದು ಅಕ್ಕನ ಮಗ. ಅಜ್ಜಿ ಅಜ್ಜ, ಅಂದರೆ ಅಮ್ಮಂದು ಅಪ್ಪ ಅಮ್ಮ. ಅಯ್ಯೋ, ಇದನ್ನು ಓಪನ್ ಮಾಡಲಿಕ್ಕೆ ಇದು ಚಿಕ್ಕಪ್ಪ ಆಗಬೇಕು ನನಗೆ ಇವರು. ಇದೆಲ್ಲ ಲಗಾಡಿ ಆಗಿದೆ. ಈಗಿನ ನೋಡಿ, ನಾನು ಹೇಳ್ತೀನಿ, ಇದು ಹಳೆ ಫೋಟೋಸ್ ಆದರೂ, ಅಂದರೆ 22-23 ಇಯರ್ಸ್ ಓಲ್ಡ್ ಫೋಟೋಸ್ ಇದು ಮತ್ತೆ ಇದು ಯಾವಾಗ ಭವಿತಂದು 7th ಇದು ಫೋಟೋ, ಅದೇ ಲಗ್ಗಡಿ ಆಗಿದೆ. ಇದು ನೋಡಿ ಇನ್ನೂ ಎಷ್ಟು ಚಂದ ಉಂಟು ಅಂತ. ಆಯಿತು, ದಿ ಎಂಡ್, ಇಲ್ಲಿಗೆ ಮುಗಿತು ನೋಡಿ. ಇದು ಲಾಸ್ಟ್ ಫೋಟೋ ಅಪ್ಪ ಅಮ್ಮಂದು. ಇದು ಅವರು ಟೆಂಪಲಲ್ಲಿ ಆದದ್ದು ಆಯಿತಾ, ಬೆಳ್ಳಾರೆ ಜಲದುರ್ಗಾ ಪರಮೇಶ್ವರಿ ಟೆಂಪಲ್ಲಿ ಮದುವೆ ಆದದ್ದು. ಅದರಲ್ಲಿ ನಂದು ಸಹ ಫೋಟೋ ಇತ್ತಾಯ್ತಾ, ಬಟ್ ಅದು ಫುಲ್ ಹಾಳಾಗಿದೆ ಮುಖ. ನಾನು ಅವಾಗ ಹೇಗಿದ್ದು, ಅವಾಗ ಸ್ವಲ್ಪ ತೋರ ಇದ್ದೆ, ಮತ್ತು ಫುಲ್ ಚೇಂಜ್, ಅಂದರೆ ಲಕ್ಷಣ ಹೀಗೇನೆ ಇತ್ತು ಫೇಸ್ ಇದು, ಬಟ್ ಸ್ವಲ್ಪ ತೋರ ಇದ್ದೆ. ಇಷ್ಟೊಂದು ಪಿಂಪಲ್ಸ್ ಎಲ್ಲ ಎಂತ ಇರಲಿಲ್ಲ ಆಗ, ಇತ್ತು ಬಟ್ ಇಷ್ಟೊಂದಿರಲಿಲ್ಲ. ಆದರೆ ಸ್ವಲ್ಪ ತೋರ ಇದ್ದಲ್ಲ, ಹಾಗೆ ಮುಖ ಎಲ್ಲ ಒಂಥರ ಅವರೊಟ್ಟಾಗಿ ಚಂದ ಕಾಣ್ತಿತ್ತು. ಇದೆಲ್ಲ ಎಂತ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಕಾಲ್ ಬರ್ತುಂಟು, ಆಗ ಸಂಬಂಧ ಕಾಲ್ ಬಂತು ಅಂತ ಹೇಳಿ ಇದು ವಿಡಿಯೋ ಕಟ್ ಮಾಡಿದ್ದು. ಈಗ ವಾಪಸ್ ಕಾಲ್ ಬರ್ತುಂಟು. ನಿತಿರಣ್ಣ ಕಾಲ್ ಮಾಡ್ತಿದ್ದೇನೆ, ಒಂದು ನಿಮಿಷ. ನಾನು ಕಾಲಲ್ಲಿ ಮಾತಾಡ್ತಿದ್ದೆ ಅಲ್ಲ, ಇವಳು ನೋಡಿ ಬಂದು ಕೂತಿದ್ದು. ಮಿನ್ನು ಮಿನ್ನು ಮಿನ್ನು
ಓಹೋ ಗೊತ್ತಾಗ್ತದಲ್ಲ ಕರ್ದದ್ದು. ಏ ಯಾಕೋ ಮಿನ್ನು ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಕಂದ್ ವ್ಲಾಗ್. ಅಕ್ಕಂದಲ್ಲ ಅಮ್ಮನ್ ವ್ಲಾಗ್. ಪೂಚು ಮರಿ, ಚಾಮಿ ಮರಿ. ಎಷ್ಟು ಸುಳ್ಳು ದೇವರನೇ, ಹೊರಗೆ ಬರೋಕ್ಕೆ ಗೊತ್ತಿಲ್ಲ. ಸುತ್ತ ತೋಟ ಅಲ್ಲ. ಮತ್ತು ನಾಯಿಗಳೆಲ್ಲ ಮೇಲೆ ಹೋಗ್ತದೆ. ನಾಯಿ ಮೇಲೆ ಹೋಗಿ ಸೊಳ್ಳೆನ ಪೂರ ಕರ್ಕೊಂಬರ್ತದೆ. ಶೀಂತಪ್ಪ ಹಾಕು ದುಮ್ ದುಮ್. ನಾನು ಒಳಗೋಗ್ತೀನಿ ಇವರೇ, ನಾನು ಒಳಗೋಗ್ತೀನಿ ಆಯ್ತಾ. ಇಡೀ ಆಗಲ್ಲ ಸೊಳ್ಳೆ ಕಾಟದಲ್ಲಿ. ಹೊಡ್ಕೊಳ್ಳಿ ಹೊಡ್ಕೊಳ್ಳಿ. ಅವರಿಷ್ಟೊತ್ತು ಪೆಟ್ಟು ಮಾಡ್ತಿದ್ರು ನನ್ನ ಕೈಯಲ್ಲಿ. ಮೊಬೈಲ್ ಸಿಗೋದಕ್ಕೆ ಲೇಟ್ ಆಯ್ತು, ಇಲ್ಲಾಂದ್ರೆ ಆ ಪೆಟ್ಟು ಮಾಡಿದ ತೋರಿಸ್ತಿದ್ದೆ. ಇರ್ಲಿ ಅಂತ ಆಗ್ತೆ. ಹೊಡಿ ಒಂದು ಹುರ್ದೋಗೆ. ಇಲ್ಲಿ ಚಾಮಿ, ಇಲ್ಲಿ ಮಮ್ಮಿ 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 ಅಮ್ಮ. ಮಲ್ಗು ಎಮ್ಮೆ ಮಲ್ಗು. ನೀವು ಪುಟ್ಟಕ್ಕನ ಮಕ್ಕಳು ನೋಡ್ತೀರಾ? ನಮ್ಮ ಮನೇಲಿ ನೋಡ್ತಾರೆ ನೋಡಿ. ಪುಟ್ಟಕ್ಕನ ಮಕ್ಕಳು ಹಳ್ಳಿ ಅಂದ್ರೆ ಜೈಲಿಗೆ ಹೋದ್ರಂತೆ. ಯಬ್ಬು ಸಾಕು ಜೋನ್ಯ, ಸಾಕು. ಯಬ್ಬು ಅವಳಿಗೆ ನಿನ್ನೆ ಕಾಂಪಿಟೇಷನ್ ಇತ್ತಂತೆ, ಅದ್ರಲ್ಲಿ ಬೂಸ ಅಂತ. ಫಸ್ಟ್ ಯಬ್ಬೋ ಅದೆಲ್ಲಿ ಅದ್ರಲ್ಲಿ ಇರೋದೆಲ್ಲ ಮೆಡಲ್ ಅಂದೆ, ಇದೆಲ್ಲ ನಂದೆ, ಮೊಮೆಂಟೋಸ್ ನಂದೆ. ತೋರ್ಸು ಸರಿ. ಒಬ್ರೊಬ್ರಿಗೆ ಒಂದೊಂದು ಕೊಟ್ಟಿದ್ದಾರಾ? ಕೊಡು, ನಾನು ಸ್ವಲ್ಪ ಓದ್ತೀನಿ. ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು. ವಿವೇಕಾನಂದ ಜಯಂತಿ 2025 ಅಂತರ್ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಪ್ರತಿಭೋತ್ಸವ 2024-25 ದಿನಾಂಕ 19/11/2024. ಚೆನ್ನ ಉಂಟು ಮಾತ್ರ ಇದು. ಪ್ರಥಮ ಅಂತ ನಿಮ್ಗೆ ಈ ಬೇರೆ ಕಾಂಪಿಟೇಟರ್ಸ್ ಇರ್ಲಿಲ್ಲ ಕಾಣ್ಬೇಕು, ಹಾಗೆ ಸಿಕ್ಕಿದ್ದು ಅಷ್ಟೇನಾ? ಅದಕ್ಕೆ ನಿಮಗೆ ಸಿಕ್ಕಿದ್ದು. ಎಲ್ಲ ಟೀಮ್ಸ ಮತ್ತೊಂದು ಅದು ಒಂದು ಇದಂತೆ ಕಸ ಗುಡ್ಸೋದಂತೆ, ಮತ್ತೆ ಒಂದು ನಾಯಿದು ಬೆಲ್ಟ್ ಅಂತ. ಹಾಗೆಲ್ಲ ಮಾಡ್ಬಾರ್ದು. ನಿಮ್ದು ಸಹ ಚಲ್ಲೆ ಆಗ್ತಿತ್ತು, ನಿಂಗೆ ಚಂದ ಬರ್ತಿದ್ದವ್ರದ್ದು ಹುಚ್ಚಿ. ಮತ್ತೆ ಇದಂತೆ ಅದಕ್ಕೆಲ್ಲ ಸಿಕ್ಕಿದ್ದು. ಹೌದು. ಮತ್ತೆ ಅದೆಂತದ ಕ್ರೀಮ್ ಅಂತೆ. ಮತ್ತೆ ನಿಮ್ದೆಂತ? ಚಾವುಡಿ ಅಂತೆ. ಚಡ್ಡಿದ ನಿಮ್ದು? ನೋವಿನೆಣ್ಣೆ ಚಮತ್ಕಾರ್ ಪೇನ್ ರಿಲೀಫ್ ಆಯಿಲ್. ಚೀಂತ ಪಾಕ್ ಡುಮ್ ಡುಮ್ ಅಂತ ಹೇಳಿದ್ರ ಅದ್ರಲ್ಲಿ? ನಿಮ್ದು ನೋವಿನ ಹೇಳುದು ಮಿನ್ನುಗೊಚ್ಚಿಗ ಮಿನ್ನುಗೊಚ್ಚನ. ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಮತ್ತು ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದರೆ ಮನೇಲಿದ್ದರೆ ಒಂದೊಂದು ಸಣ್ಣ ವೀಡಿಯೋ ಮಾಡ್ಕೊಂಡು ತುಂಬ ಲಾಂಗ್ ಆಗಿರ್ತದೆ. ಎಡಿಟ್ ಮಾಡುವಾಗಲೇ ಗೊತ್ತಾಗಿರ್ತದೆ. ನಂಗೆ ಗೊತ್ತಿಲ್ಲ ಈಗ ಎಷ್ಟು ಉದ್ದ ಬಂದಿದೆ ವಿಡಿಯೋ ಅಂತ. ಹಾಗೆ ಆ್ಯಂಡ್ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.